ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕನಕದಾರ ಸ್ತೋತ್ರ ಪ್ರತಿದಿನ ಪಠಣೆಯನ್ನ ಆಗಬೇಕು. ಒಂದು ವೇಳೆ ಬ್ರಾಹ್ಮಿ ಮುಹೂರ್ತ ಆಗಲಿಲ್ಲ, ನಾವು ಮನುಷ್ಯರನ್ನ ಹೀಗೆ ಮಾಡಿ ಅಂತ ಸ್ಟ್ರೆಸ್ ಮಾಡೋದ್ರಲ್ಲದೆ ನಾವು ಅರ್ಥ ಇಲ್ಲ. ಯಾಕೆಂದ್ರೆ ಒಂದಷ್ಟು ಜನ ನೈಟ್ ಶಿಫ್ಟ್ ಮಾಡಿರ್ತಾರೆ, ರೆಸ್ಟ್ ಮಾಡಬೇಕಾಗಿರುತ್ತೆ, ಎಲ್ಲ ಇರುತ್ತೆ. ಬೆಳಗ್ಗೆ ಆಗಲಿಲ್ಲ ಅಂತಂದ್ರೆ ಸಂಜಾ ಕಾಲ ಗೋಧುಳಿ ಲಗ್ನದಲ್ಲಾದ್ರೂ ಮಾಡೋದ್ರಿಂದ ಬಹಳ ಪ್ರಶಸ್ತವಾಗಿರ್ತಕ್ಕಂಥ ಕಾಲ. ಕನಕದಾರ ಸ್ತೋತ್ರವನ್ನ ಕೇಳಬೇಕು. ನವರಾತ್ರಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ದೇವಿಯರ ಸ್ತೋತ್ರಮಾಲವನ್ನು ಕೇಳಬೇಕು. ತಾವು ಹೇಳಿದಾಗೆ ದೇವಿ ಸಪ್ತಶತಿ ಪಾರಾಯಣ ಮಾಡಬೇಕು, ದುರ್ಗಾ ಸಪ್ತಶತಿ ಪಾರಾಯಣ ಮಾಡಬೇಕು, ಲಲಿತಾ ಸಹಸ್ರನಾಮ ಕೇಳಬೇಕು. ನವರಾತ್ರಿ ನಮಗೇನಕ್ಕೋಸ್ಕರ ಇದೆ? ನಮಗಿರ್ತಕ್ಕಂಥ ಪಾಪಕ್ರಮಗಳೆಲ್ಲ ದೂರ ಆಗಬೇಕು. ಈ ಸಮಯದಲ್ಲಾದ್ರೂ ನಾವು ಬೇರೆ ರೀತಿಯಿರ್ತಕ್ಕಂಥ ಆಲೋಚನೆಗಳನ್ನು ಪಕ್ಕದಲ್ಲಿಟ್ಟು ದೇವರಿಗೋಸ್ಕರ ಅನ್ನೋದಕ್ಕಿಂತ ನಮಗೋಸ್ಕರ ನಾವು ಕಷ್ಟಪಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ನಾವು ಕೇಳಬೇಕು. ಕೇಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ, ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಇದು ಸತ್ಯ. ಸರಿ ಗುರುಗಳೇ, ಇನ್ನು ದುರ್ಗಾ ಸಪ್ತಶತಿ ಈ ಒಂದು ಪಾರಾಯಣವನ್ನ ಮಾಡ್ಲಿಕ್ಕೆ ಶುರು ಮಾಡಿದವರು ಇವಾಗ ಅದು ಫುಲ್ ಒಂದು ಬುಕ್ ಇರುತ್ತೆ, ಅದು ಫುಲ್ ಬುಕ್ ಒಂದೇ ದಿನದಲ್ಲಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ 9 ದಿನಗಳು ಓದ್ತಾರೆ. ಇದಕ್ಕೇನಾದ್ರೂ ರೀತಿ ನೀತಿ ಅಥವಾ ಪೂಜೆ ಪುನಸ್ಕಾರ ಏನಾದ್ರು ಇದೆಯಾ ಗುರುಗಳೇ? ಖಂಡಿತ ನೋಡಿ, ಯಾವುದೇ ಒಂದು ಪೂಜಾನುಷ್ಠಾನವನ್ನ ಮಾಡಬೇಕಾದ್ರೂ ಕೂಡ, ಯಾವುದಾದ್ರೂ ಒಂದು ಸಂಕಲ್ಪವನ್ನ ಮಾಡಬೇಕಾದ್ರೂ ಕೂಡ ಅದಕ್ಕೆ ಮೊದಲನೇದಾಗಿ ಗುರು ಹಿರಿಯರ ಮಾರ್ಗದರ್ಶನ ಬೇಕು. ದುರ್ಗಾ ಸಪ್ತಶತಿ ಪಾರಾಯಣ ಇವತ್ತಿನ ದಿವಸ ನಾನು ಚಾನಲಲ್ಲಿ ಕುತ್ಕೊಂಡು ಗ್ಯಾರಂಟಿ ನ್ಯೂಸ್ನಲ್ಲಿ ಕುತ್ಕೊಂಡು ನಾನು ಹೇಳ್ಬಿಡ್ತೀನಿ, ನವರಾತ್ರಿ ಇದೆಯಪ್ಪ, ನೀವೆಲ್ಲರೂ ಕೂಡ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ರಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರೆ ಜನ? ಶ್ರೀನಿವಾಸ ಶರ್ಮಾ ಅವ್ರು ಹೇಳಿದ್ದಾರೆ, ಅಂಗಡಿಯಲ್ಲಿ ಹೋಗ್ತಾರೆ, ಅದರದ್ದೆಷ್ಟೋ ಒಂದಿಷ್ಟು ದರವನ್ನು ಕೊಟ್ಟು ಒಂದು ಬುಕ್ಕನ್ನು ಪರ್ಚೇಸ್ ಮಾಡ್ತಾರೆ, ಅವ್ರಿಗೆ ನೆಮ್ಮದಿಯಾಗಿ ಬೆಳಗ್ಗೆ ಎದ್ದು ದೇವ್ರ ಮುಂದೆ ಕುತ್ಕೊಂಡು ಓದ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಅದಲ್ಲ ಕ್ರಮ. ದುರ್ಗಾ ಸಪ್ತಶತಿ ಪಾರಾಯಣ ಮಾಡಬೇಕು ಅಂತಂದ್ರೆ ಯಾರು ಅದರ ಅಧ್ಯಯನವನ್ನ ಮೊದಲು ಮಾಡಿರ್ತಾರೋ, ಅದರ ಬಗ್ಗೆ ಹೆಚ್ಚಿನಷ್ಟು ಜ್ಞಾನವನ್ನ ಸಂಪಾದನೆ ಮಾಡಿರ್ತಾರೋ ಅವ್ರ ಹತ್ರ ಹೋಗಿ ಕೂತು ಅವರಿಂದ ಒಂದು ದೀಕ್ಷೆಯನ್ನ ಪಡ್ಕೊಳ್ಬೇಕು. ದುರ್ಗಾ ಸಪ್ತಶತಿ ಪಾರಾಯಣದ ಒಂದು ಗ್ರಂಥವನ್ನ ನೀವೇ ಪರ್ಚೇಸ್ ಮಾಡಿದ್ರು ಅವ್ರ ಕೈಯಲ್ಲಿ ಕೊಟ್ಟು ಅದರ ರೀತಿ ರುವಾಜುಗಳೆಲ್ಲವನ್ನು ಕೂಡ ಪಡ್ಕೊಂಡು ಇದರ ಕ್ರಮಾನುಷ್ಠಾನಗಳೆಲ್ಲವನ್ನೂ ಕೂಡ ಅವರು ಒಂದು ಸ್ವೀಕಾರವನ್ನು ಮಾಡಿ ಈ ರೀತಿಯಾಗಿ ಅವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿಯಾಗಿ ಅದನ್ನು ಕ್ರಮಾನುಷ್ಠಾನದಲ್ಲಿ ಮುಂದುವರಿಸೋದ್ರಿಂದ ಖಂಡಿತ ಒಳ್ಳೆಯದಾಗತ್ತೆ. ಪ್ರಾರಂಭದಲ್ಲಿ ಹೇಳಿದೆ, ಗುರುಲೇನು ವಿದ್ಯೆ ಗುಡ್ಡಿ ವಿದ್ಯೆ, ಗುರುನೇ ಮುಖ್ಯ. ಹಾಗಾಗಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಕ್ಕಂಥದ್ದಂದ್ರೆ ತಮಾಷೆ ಅಲ್ಲ, ಅದನ್ನ ಸಂಕಲ್ಪ ಮಾಡ್ತಕ್ಕಂಥದ್ದೇ ವಿಶೇಷವಾಗಿರ್ತಕ್ಕಂಥ ಸಾಧನೆ. ಆ ಸಾಧನೆಗೆ ಸಂಕಲ್ಪ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಬರುತ್ತಲ್ಲ, ಆ ಕ್ಷಣನೇ ಆ ತಾಯಿ ನಿಮ್ಮ ಜೊತೆ ನಿಂತಿದ್ದಾಳೆ ಎಂಬತಕ್ಕಂಥ ಒಂದು ಅರ್ಥ. ಹಾಗಾಗಿ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಆದರೆ ನೀವು ಕೇಳಿದ್ರಿ, ನಾನು ಹೇಳಿದ ಹಾಗೆ ಅದಕ್ಕೆ ಆದಂಥ ರೀತಿ ರುವಾಜುಗಳಿದ್ದಾವೆ, ಅದನ್ನು ಜೋಪಾನವಾಗಿ ಕ್ರಮಬದ್ಧವಾಗಿ ತಾವು ಅನುಷ್ಠಾನವನ್ನು ಮುಂದುವರಿಸಿ. ಯಾಕೆಂದರೆ ಒಂದೇ ದಿವಸದಲ್ಲಿ ಮಾಡೋಕ್ಕಂತೂ ಆಗೋದಿಲ್ಲ. 9 ದಿನಗಳಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಬೇಕಾದ್ರೆ ಪ್ರಾರಂಭ ಎಲ್ಲಿ ಮಾಡಬೇಕು, ಇವತ್ತಿನ ದಿನ ನೀವಿಷ್ಟು ಓದ್ತಾ ಇದ್ದೀರಾ ಅಂತಂದರೆ ಅದರ ಅಂತ್ಯ ಹೇಗಿರಬೇಕು, ಮರುದಿನದ ಪ್ರಾರಂಭ ಹೇಗಿರಬೇಕು, ಅದರ ಕ್ರಮ ಏನು, ಎಲ್ಲವನ್ನು ಕೂಡ ಸವಿಸ್ತಾರವಾಗಿ ವಿಚಾರಗಳನ್ನು ತಾವು ತಿಳಿದುಕೊಂಡು ಮುಂದಕ್ಕೆ ಹೆಜ್ಜೆ ಆಗ್ತಕ್ಕಂಥದ್ದು ಬಹಳ ಉತ್ತಮ.